ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅದು ಅಂತಂದರೆ, ಯೂಟ್ಯೂಬಿಂದ ಯಾವ್ಯಾವ ರೀತಿ ರೆವಿನ್ಯೂ ಬರುತ್ತೆ, ಯಾವ ರೀತಿ ನಾವು ದುಡ್ಡು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಯೂಟ್ಯೂಬಲ್ಲಿ ಹಣ ಬರೋ ಅಂಥದ್ದು ಆ್ಯಡ್ಸಿಂದ ಅಂತ. ಬಟ್ ಆ್ಯಡ್ಸ್ನ ಹೊರತುಪಡಿಸಿ ಬೇರೆ ಕಡೆಯಿಂದನೂ ಕೂಡ ಅಮೌಂಟು ಬರುತ್ತೆ. ಆದರೆ ಎಲ್ಲೆಲ್ಲಿಂದ ಬರುತ್ತೆ, ಯಾವ್ಯಾವ ರೀತಿ ನಾವು ಹಣನ ಪಡ್ಕೊಳ್ಬೋದು ಅನ್ನೋದು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಸೊ ನೀವೇನಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ ಅಂತಂದರೆ ಖಂಡಿತ ಈ ವಿಡಿಯೋನ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಎಲ್ಲೂ ಕೂಡ ಕಂಪ್ಲೀಟಾಗಿ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಯೂಸ್ಫುಲ್ ವೀಡಿಯೋಸ್ ಈ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ಮಾನಿಟೈಸೇಷನ್ ಕ್ರೈಟೀರಿಯಾ ಕಂಪ್ಲೀಟ್ ಆಗಿರಬೇಕು. 1000 ಸಬ್ಸ್ಕ್ರೈಬರ್ಸ್ ಹಾಗೆ 4000 ವಾಚ್ ಅವರ್ಸ್, ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಅದು ಕಂಪ್ಲೀಟ್ ಆದಮೇಲೆ ನೀವು ದುಡ್ಡು ಮಾಡ್ಬೋದು. ಓಕೆನಾ? 500 ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ನೀವು ಒಂದಷ್ಟು ಫೀಚರ್ಸು ಎನೇಬಲ್ ಆಗುತ್ತೆ. ಬಟ್ ಮೇಯ್ನಾಗಿ ಅಮೌಂಟ್ ಮಾಡಬೇಕು ನೀವು ಅಂತ ಅಂದರೆ ಅದು 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ಸ್ ಆದಾಗ ಮಾತ್ರ ಸಾಧ್ಯ. ಸೊ ಯೂಟ್ಯೂಬಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ ಕ್ರಿಯೇಟರ್ಸ್ಗೆ ದುಡ್ಡು ಮಾಡೋದಕ್ಕೆ ಅಂತ ಅಂದರೆ, ಟೋಟಲಾಗಿ 6 ಫೀಚರ್ಸ್ ಇದೆ ಯೂಟ್ಯೂಬ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮಲ್ಲಿ. ಅದು ಯಾವ್ದ್ಯಾವುದು, ಯಾವ್ಯಾವ ರೀತಿ ನಿಮಗೆ ಹಣ ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಮೊದಲನೇದಾಗಿ ಫಸ್ಟು ಮೇಯ್ನ್ ಸೋರ್ಸ್ ಆಫ್ ಮನಿ ಯಾವುದು ಅಂತ ಅಂದರೆ ಅಡ್ವರ್ಟೈಸ್ಮೆಂಟ್ಸು, ಅಡ್ವರ್ಟೈಸಿಂಗ್ ರೆವಿನ್ಯೂ. ಇದು ವಾಚ್ ಪೇಜಲ್ಲಿ ಆ್ಯಡ್ಸ್ ಬರುವಂಥದ್ದು, ಶಾರ್ಟ್ ಫೀಡ್ ಆ್ಯಡ್ಸ್ ಬರುತ್ತಲ್ಲ, ವಿಡಿಯೋ ನೋಡಬೇಕಾದ್ರೆ ಮಧ್ಯೆ ಮಧ್ಯೆ ಆ್ಯಡ್ಸ್ ಬರುತ್ತೆ, ಮತ್ತು ಲಾಸ್ಟಲ್ಲಿ ಬರುತ್ತೆ, ಫಸ್ಟಲ್ಲಿ ಬರುತ್ತೆ, ಈ ರೀತಿ ಮಧ್ಯೆ ಆ್ಯಡ್ಸ್ ಬರುತ್ತಲ್ಲ, ಇದರಿಂದ ಕ್ರಿಯೇಟರ್ಸ್ಗೆ ಅಮೌಂಟ್ ಹೋಗುತ್ತೆ. ಓಕೆನಾ? ಗೂಗಲ್ ಅಡ್ಸೆನ್ಸಲ್ಲಿ ನಾವು ಅಕೌಂಟ್ನ ಕ್ರಿಯೇಟ್ ಮಾಡಿದಾಗ ಅವರು ಆ್ಯಡ್ನ ಆ್ಯಡ್ ಮಾಡ್ತಾರೆ. ಸೊ ಅದಕ್ಕೆ ಪೇಮೆಂಟ್ನ ಕೊಡ್ತಾರೆ. ಓಕೆನಾ? ಅಡ್ವರ್ಟೈಸ್ಮೆಂಟು ಮೇಯ್ನ್ ಸೋರ್ಸು, ಇದು ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುತ್ತೆ. ನೆಕ್ಸ್ಟು ಇದನ್ನು ಬಿಟ್ಟು ಬೇರೆ ಕಡೆಯಿಂದನೂ ಹಣ ಬರುತ್ತೆ. ಅದು ಯಾವುದ್ಯಾವುದು ಅಂತ ನೋಡೋಣ. ಓಕೆನಾ? ಸೆಕೆಂಡ್ ಒನ್ ಯಾವುದು ಅಂತ ಅಂದರೆ ಶಾಪಿಂಗ್ ಮುಖಾಂತರ ನೀವು ದುಡ್ಡನ್ನು ಮಾಡ್ಬೋದು. ಓಕೆನಾ? ನಿಮ್ಮದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿರುತ್ತೆ ಅದು ಫುಲ್ಫಿಲ್ ಆದಮೇಲೆ ನಿಮಗೆ ಒಂದು ಸ್ಟೋರ್ ಅಂತ ಆಪ್ಷನ್ನು ಕಾಣಿಸುತ್ತೆ ಕ್ರಿಯೇಟರ್ಸ್ಗೆ. ಆ ಸ್ಟೋರಲ್ಲಿ ನಿಮ್ಮದೇ ಆದಂತಹ ಪ್ರಾಡಕ್ಟ್ನ ನೀವು ಸೆಲ್ ಮಾಡ್ಬೋದು. ಇಲ್ಲ ಅಂತಂದರೆ ಬೇರೆ ಬ್ರ್ಯಾಂಡ್ಸ್ದು ಪ್ರಾಡಕ್ಟ್ಸ್ ಏನಿರುತ್ತೆ ಅದನ್ನು ಟ್ಯಾಗ್ ಮಾಡ್ಬೋದು. ಯೂಟ್ಯೂಬ್ ಶಾಪಿಂಗ್ ಅಫಿಲಿಯೇಟ್ ಅಂತ ಏನಿರುತ್ತೆ ಆ ಅಫಿಲಿಯೇಟ್ ಪ್ರೋಗ್ರಾಮ್ ಮುಖಾಂತರ ನೀವು ಲಿಂಕ್ನ ಹಾಕ್ಬಿಟ್ಟು ಟ್ಯಾಗ್ ಮಾಡಿದಾಗ ಆ ಲಿಂಕ್ನ ಬಳಸ್ಕೊಂಡು ಯಾರೆಲ್ಲ ಪರ್ಚೇಸ್ ಮಾಡ್ತಾರೆ ಅವ್ರ ಕಡೆಯಿಂದ ಕಮಿಷನ್ ರೀತಿ ನಿಮಗೆ ಒಂದಷ್ಟು ಅಮೌಂಟ್ ಬರುತ್ತೆ. ಓಕೆನಾ? ಇದು ಸೆಕೆಂಡ್ ವೇ ಆಗಿರುತ್ತೆ ಯೂಟ್ಯೂಬಲ್ಲಿ ಹಣ ಮಾಡೋದಕ್ಕೆ. ಓಕೆನಾ? ಥರ್ಡ್ ಒನ್ ಬಂದುಬಿಟ್ಟು ಯೂಟ್ಯೂಬ್ ಪ್ರೀಮಿಯಮ್ ರೆವಿನ್ಯೂ. ಯೂಟ್ಯೂಬ್ ಪ್ರೀಮಿಯಮ್ ಪ್ರೋಗ್ರಾಮ್ ಅಂತಂದರೆ ಏನು ಅಂದರೆ, ಸೊ ಯೂಟ್ಯೂಬಲ್ಲಿ ನಿಮಗೆ ಒಂದು ಡೆಡಿಕೇಟೆಡ್ ಆಗಿ ವ್ಯೂವರ್ಸ್ ಇರ್ತಾರೆ ಕೆಲವರು. ನಿಮ್ಮ ವಿಡಿಯೋನ ಒಂದು ಮಿಸ್ ಮಾಡದೆ ನಾನು ನೋಡಲೇಬೇಕು ಅನ್ನೋ ಥರ. ಹಾಗೆಯೇ ಈ ಟೀಚಿಂಗ್ ಎಲ್ಲ ಮಾಡಿರ್ತಾರಲ್ಲ ಅವ್ರದ್ದು ವೀಡಿಯೋಸು ಇರುತ್ತಲ್ವ, ಅದು ಅಲ್ಲಿ ಆ್ಯಡ್ಸ್ ಎಲ್ಲ ಬಂದರೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಹಾಗಾಗಿ ಆ್ಯಡ್ ಫ್ರೀ ವೀಡಿಯೋಸ್ನ ನೋಡೋದಕ್ಕೋಸ್ಕರ ಮತ್ತು ನೀವು ಹಾಕಿರೋವಂಥ ವೀಡಿಯೋಸ್ನ ಡೌನ್ಲೋಡ್ ಮಾಡಿ ಆಫ್ಲೈನಲ್ಲೂ ಕೂಡ ನೋಡೋ ಅಂಥ ಕೆಲವೊಂದಷ್ಟು ವ್ಯೂವರ್ಸ್ ಇರ್ತಾರೆ. ಅವರು ಫೀಸ್ನ ಪೇ ಮಾಡಿಬಿಟ್ಟು ಯೂಟ್ಯೂಬ್ ಪ್ರೀಮಿಯಮ್ ಫೀಸ್ನ ಪೇ ಮಾಡಿ ಪೇಯ್ಡ್ ಸಬ್ಸ್ಕ್ರೈಬರ್ಸ್ ಆಗಿ ಬರ್ತಾರೆ. ಸೊ ಅವರು ಪೇ ಮಾಡಿದಂಥ ಫೀಸು ನಿಮಗೆ ಸಿಗುತ್ತೆ. ಓಕೆನಾ? ಇದು ಯೂಟ್ಯೂಬ್ ಪ್ರೀಮಿಯಮ್ ರೆವಿನ್ಯೂ ಆಗಿರುತ್ತೆ. ಇದು ಕೂಡ ಒಂದು ಮೋಡ್ ಆಫ್ ಮನಿ. ಆಯಿತಾ? ನೆಕ್ಸ್ಟ್ ಬಂದುಬಿಟ್ಟು ಫೋರ್ತ್ ವೇ ಏನು ಅಂತ ಅಂದರೆ ಚಾನಲ್ ಮೆಂಬರ್ಶಿಪ್ಪು ಯಾರೆಲ್ಲ ತೊಗೊಳ್ತಾರೆ ಅಂತ ಅಂದರೆ, ನಿಮ್ಮ ವೀಡಿಯೋಸ್ನ ನೋಡಲೇಬೇಕು ಅಂತ ಇದೇ ಥರ ಏನು ಡೆಡಿಕೇಟೆಡ್ ವ್ಯೂವರ್ಸ್ ಏನಿರ್ತಾರೆ ಅವರು ಚಾನಲ್ ಮೆಂಬರ್ಶಿಪ್ನ ತೊಗೊತಾರೆ. ಇದರಿಂದ
ಮೆಂಬರ್ಸಿಗೆ ಕೆಲವೊಂದಷ್ಟು ಎಕ್ಸ್ಟ್ರಾ ಅಡ್ವಾಂಟೇಜಸ್ ಇರುತ್ತೆ, ಓಕೆನಾ. ಬ್ಯಾಡ್ಜಸ್ ಸಿಗುತ್ತೆ, ಮತ್ತು ಇಮೋಜಿಸ್ ಸಿಗುತ್ತೆ. ಈ ಬ್ಯಾಡ್ಜಸ್ ಇಮೋಜಿಸ್ ಎಲ್ಲ ಅವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದಾಗ ಅವ್ರ ನೇಮ್ ಪಕ್ಕ ಬರುತ್ತೆ. ಸೊ ಅವ್ರು ಹಾಕಿರೋಂಥ ಕಮೆಂಟು ಹೈಲೈಟೆಡ್ ಆಗಿ ಕಾಣಿಸುತ್ತೆ, ಬೇಗನೆ ರಿಪ್ಲೈ ಕೊಡ್ತಾರೆ ಕ್ರಿಯೇಟರ್ಸು. ಹಾಗಾಗಿ ಅವರ ಒಂದು ಕಮೆಂಟ್ಸ್ ಆಗಿರ್ಬೋದು ಹೈಲೈಟಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಈ ಎಕ್ಸ್ಕ್ಲೂಸಿವ್ ವೀಡಿಯೋಸ್ ಏನಿರುತ್ತೆ, ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ವೀಡಿಯೋ ಅದು ಮೆಂಬರ್ಸಿಗೆ ಮಾತ್ರ ಅಂತ ಇರುತ್ತೆ, ಮೆಂಬರ್ಸ್ ಓನ್ಲಿ ಅಂತ ಕೆಲವೊಂದು ವೀಡಿಯೋಸ್ಗೆ ಇರುತ್ತೆ. ಅದನ್ನು ಚಾನಲ್ ಮೆಂಬರ್ಶಿಪ್ ಯಾರು ತೊಗೊಂಡಿರ್ತಾರೆ ಅವರಷ್ಟೇ ನೋಡೋದಕ್ಕಾಗೋದು. ಅಂಥ ವೀಡಿಯೋಸ್ನ ನೋಡೋದಕ್ಕೋಸ್ಕರ ಮೆಂಬರ್ಶಿಪ್ನ ದುಡ್ಡು ಕೊಟ್ಟು ತೊಗೊಳ್ತಾರೆ. ಇದು ಮಂತ್ಲಿ ಪೇಮೆಂಟ್ ಇರುತ್ತೆ. ನಾವು ಯಾವ ಥರ ರೀಚಾರ್ಜ್ ಎಲ್ಲ ಮಾಡ್ಕೊತೀವಿ ಅದೇ ಥರ ಮಂತ್ಲಿ ಪೇಮೆಂಟ್ನ ಪೇ ಮಾಡಿಬಿಟ್ಟು ಚಾನಲ್ ಮೆಂಬರ್ಶಿಪ್ನ ತೊಗೊಳ್ಬೇಕಾಗುತ್ತೆ. ಸೊ ಇದು ಕೂಡ ನಮ್ಮ ಕ್ರಿಯೇಟರ್ಸ್ಗೆ ಫೀಸ್ನ ಪೇ ಮಾಡ್ತಾರಲ್ಲ ಅದು ಅಮೌಂಟು ಹೋಗುತ್ತೆ, ಓಕೆನಾ. ಇದು ಒಂದು ಮೋಡ್ ಆಫ್ ರೆವಿನ್ಯೂ ಆಗಿರುತ್ತೆ. ನೆಕ್ಸ್ಟ್ ಬಂದು ಫಿಫ್ತ್ ವೇ ಏನಪ್ಪ ಅಂತಂದರೆ ಸೂಪರ್ ಚಾಟ್ ಆ್ಯಂಡ್ ಸೂಪರ್ ಸ್ಟಿಕ್ಕರ್ಸು. ಸೂಪರ್ ಚಾಟ್ಸು ಮತ್ತು ಸೂಪರ್ ಸ್ಟಿಕ್ಕರ್ಸ್ನ ಇದನ್ನು ಕೂಡ ಪೇ ಮಾಡಿ ತೊಗೊಳೋ ಅಂಥದ್ದು. ಈಗ ಲೈವ್ ಸ್ಟ್ರೀಮ್ ಎಲ್ಲ ಹೋಗಿರ್ತಾರಲ್ವ, ಲೈವಲ್ಲಿ ಹೋದಾಗ ಅವರ ಮೆಸೇಜಸ್ಸು ಅವರ ಕಮೆಂಟ್ಸು ಹೈಲೈಟೆಡ್ ಆಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಇದನ್ನು ಪೇ ಮಾಡಿ ತೊಗೊಂಡಿರ್ತಾರೆ, ಅಂದರೆ ರಿಪ್ಲೈ ಬೇಗ ಸಿಗುತ್ತೆ ಅಂತ. ಸೊ ಸೂಪರ್ ಚಾಟು ಮತ್ತು ಸೂಪರ್ ಸ್ಟಿಕ್ಕರ್ಸಿಂದನೂ ಕೂಡ ಅಮೌಂಟು ಬರುತ್ತೆ. ಮತ್ತು ಲಾಸ್ಟ್ ಒನ್ ಬಂದ್ಬಿಟ್ಟು ಸೂಪರ್ ಥ್ಯಾಂಕ್ಸ್ ಸೇಮು ಈ ಸೂಪರ್ ಚಾಟ್ ಮತ್ತು ಸ್ಟಿಕ್ಕರ್ಸ್ ಥರನೇ ಸೂಪರ್ ಥ್ಯಾಂಕ್ಸ್ ಬಂದ್ಬಿಟ್ಟು ವೀಡಿಯೋಸ್ ಮತ್ತು ಶಾರ್ಟ್ಸಲ್ಲಿ ಕಮೆಂಟ್ ಹಾಕಿದಾಗ ಹೈಲೈಟೆಡ್ ಆಗಿ ಕಾಣಿಸ್ಬೇಕು ಅಂತ ಪರ್ಚೇಸ್ ಮಾಡೋವಂಥದ್ದು. ಇದಿಷ್ಟು ರೀತಿ ನಾವು ಯೂಟ್ಯೂಬಲ್ಲಿ ಅಮೌಂಟ್ ಮಾಡ್ಬೋದು. ಸೊ ಇದೆಲ್ಲನೂ ಕೂಡ ಯೂಟ್ಯೂಬಲ್ಲಿ ಇರೋವಂಥ ಫೀಚರ್ಸ್. ಇದನ್ನು ಬಿಟ್ಟು ಪ್ರಮೋಷನ್ ವೀಡಿಯೋಸ್ ಮಾಡೋದ್ರಿಂದನೂ ಕೂಡ ಹಣ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಮತ್ತು ನಾನು ಏನು ಹೇಳಿದೆ 500 ಸಬ್ಸ್ಕ್ರೈಬರ್ಸ್ ಆದರೆ ಸಾಕು ನೀವು ದುಡ್ಡನ್ನ ಮಾಡ್ಬೋದು ಅಂತ, ಅದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ಬರುತ್ತೆ, ಓಕೆನಾ. ಯಾವ್ಯಾವ ಒಂದು ಫೀಚರ್ಸು ಎನೇಬಲ್ ಆಗುತ್ತೆ 500 ಸಬ್ಸ್ಕ್ರೈಬರ್ಸ್ ಆದರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ, ಓಕೆನಾ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.